ಎಲ್ರಿಗೂ ನಮಸ್ಕಾರ. ನೋಡಿ, ನನ್ನ ಕೈಯಲ್ಲಿ ಒಂದು ಕಾಯಿ ಸಿಗ್ತಾ ಇದೆ, ಮುಳ್ಳುಗಿದೆ. ಸೊ ಇದು ಒಂದು ನೆಲದಲ್ಲಿ ಬೆಳೆದಿರುವಂಥ ಕಾಯಿ. ಈ ಸೌತೆಕಾಯಿ ಎಲ್ಲ ಹೇಗೆ ಬೆಳೀತದೆ ಅದೇ ರೀತಿ ಬೆಳೆದಿರುವಂಥ ಕಾಯಿ. ಈ ಕಾಯಿನ ನೋಡ್ಬಿಟ್ಟು ನಾನು ಏನಿದು ಹಿಂಗೆ ಬಿದ್ದಿದೆ, ಏನು ಬಾಲ ಅಥವಾ ಏನಾದರೂ ಇದು ಈ ಆಟ ಆಡಲಿಕ್ಕೆ ಬಳಕೆ ಮಾಡ್ತಾರಲ್ಲ ಆ ಥರ ಇರೋದು ಅಂತ ಹೇಳ್ಬಿಟ್ಟು ತುಂಬ ಕನ್ಫ್ಯೂಸ್ ಆಯಿತು. ಮಂಜಣ್ಣನ ಕೇಳಿದಾಗ ಹೇಳಿದ್ರು ಅದು ಇದು ಶುಗರ್ಗೆ ಬಳಸ್ತಾ ಇದ್ರಂತೆ ಗರುಡಪ್ಪ ಅವರು. ಸೊ ಅದ್ರ ಗಿಡ ನನಗೆ ಗೊತ್ತಾಗಲಿಲ್ಲ, ಯಾಕಂದರೆ ಇದು ಕೆಳಗಡೆ ಬಿದ್ದಿತ್ತಿದು ಕಾಯಿ. ನೋಡಿ ಅಂಬು ಥರ ಹೆಂಗಿದೆ, ಅದ್ರ ಗಿಡನ ತೋರಿಸ್ತಾರೆ ನನಗೆ. ಅದ್ರ ಗಿಡ ಇದಂತೆ, ಸಾಂಬಾರು ಸೌತೆಕಾಯಿ ಗಿಡ ಇರಲ್ವಾ, ಆ ರೀತಿಯೇ ಇರುತ್ತೆ ಇದು. ನೋಡಿ ಈ ಹಿಂಗಿದೆ ಎಲೆ ನೋಡ್ಸೋಣ ಮೊದಲು. ನೋಡಿ ಎಲೆ ನೋಡಿ ಹೆಂಗಿದೆ, ಹಾರ್ಟ್ ಶೇಪಲ್ಲಿದೆ. ಹೂವು ಬಂದ್ಬಿಟ್ಟು ಈ ಸೌತೆಕಾಯಿ ಹೂವು ಎಲ್ಲ ಹೆಂಗಿರುತ್ತೆ, ಈಚು ಇಲ್ಲಿದೆ ನೋಡಿ, ಈಚು. ಒಂದು ಸೆಕೆಂಡ್ ನೋಡ್ತಾ ಇರ್ಬೋದು. ಚಿಕ್ಕ ಕಾಯಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಹೆಂಗೆ ಬಂದಿದೆ ಕಾಯಿ ನೋಡಿ. ಇದು ಸಣ್ಣ ಕಾಯಿ ಈ ಥರ ಇರ್ತದೆ, ಸಣ್ಣ ಕಾಯಿ. ಸೊ ಹೂವು ಈ ನಮ್ಮ ಸೇಮ್ ಸಾಂಬಾರು ಸೌತೆಕಾಯಿಯಲ್ಲಿ ಹೆಂಗೆ ಬರುತ್ತೆ ಅದೇ ಥರದ ಹೂವು, ಅದೇ ಥರ ಇದೆ. ಎಲೆ ಎಲ್ಲ ನೋಡಿ ಯಾವ ರೀತಿ ಇದೆ. ಸೊ ಇದು ಶುಗರ್ಗೆ ಬರುವಂಥ ಗಿಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರ ಕಾಯಿ ನೋಡಿ ಈ ಥರ, ಇಲ್ಲಿ ಪಕ್ಕದಲ್ಲಿ ಚಿಕ್ಕ ಕಾಯಿ ದೊಡ್ಡ ಕಾಯಿ ಎರಡು ನೋಡ್ಬೋದು ಹೆಂಗಿದೆ ಅಂತ. ಒಳ್ಳೆ ಇದು ಬರುತ್ತಲ್ಲ ಸರ್, ಈ ಮಕ್ಕಳದು ಅದೆಂಥದ್ದು ಈಗ ಅದು ಒಳಗಡೆ ಆಟಾಡಕ್ಕೆ ಒಳಗಡೆ ಲೈಟ್ ಹಾಕ್ಬಿಟ್ಟು ಹಿಂಗೆ ಇದು ಪ್ರೆಸ್ ಮಾಡಿದ್ರೆ ಲೈಟ್ ಬರ್ತದೆ, ಕೆಳಕ್ಕೆ ಹಾಕಿದ್ರೆ ಸೇಮ್ ಹಂಗೆ ಮಕ್ಕಳು ನೋಡ್ಬಿಟ್ರೆ ಆ ಥರ ಹಂಗೆ ಇದೆ. ಆಟಾಡಕ್ಕೆ ಕಿತ್ಕೊಂಡು ಹೋಗ್ಬಿಡ್ತಾರೆ ಈಗ ಬೆಂಗಳೂರು ಸಿಟಿ ಮಕ್ಕಳುಗಳು ಆಟಾಡಲಿಕ್ಕೆ. ಇದು ಯಾವ ರೀತಿ ಬಳಕೆ ಮಾಡ್ತಾ ಇದ್ರು ಮಂಜಣ್ಣ ಇದನ್ನ ತಗೊಂಡೋಗಿ ಇದು ಮತ್ತೆ ಇನ್ನೂ ಹಲವಾರು ಗಿಡಮೂಲಿಕೆಗಳು ಹಾಕಿ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಶುಗರ್ಗೆ ಅಂತ ಒಂದಷ್ಟು ಮನೇಲಿ ಎಲ್ಲ ತಾರ್ಪಲ್ ಮೇಲೆ ಗುಡ್ಡೆ ಹಾಕ್ಬಿಟ್ಟಿದ್ರು ಗರುಡಪ್ಪರು. ಗರುಡಪ್ಪರು ಹೆಂಗೆ ಬಳಕೆ ಮಾಡ್ತಾರೆ ಈ ಚಿಕ್ಕದ್ರು ಒಳ್ಳೆ ಇದ್ದಂಗೆ ಐತೆ ಒಂಥರ. ಸೇಮ್ ಅದೇನು ತೋರಿಸಿದ್ರು ಬಾಲ್ ಥರ ಕುಯ್ ತೋರಿಸ್ಲಾ, ಕುಯ್ದು ಅದನ್ನ ಕಟ್ ಮಾಡ್ತಾ ಇದ್ದಾರೆ ಹೆಂಗಿದೆ ಅಂತ ಒಳಗಡೆ ನೋಡೋಣ. ಸೇಮ್ ಸಾಂಬಾರ್ ಸೌತೆಕಾಯಿ ಬೀಜ ಹೆಂಗಿದೆಯೋ ಅದೇ ರೀತಿನೇ ಇದೆ ನೋಡಿ ಇಲ್ಲಿ. ಆ್ಯಕ್ಚುಲಿ ಈ ಬೀಜಗಳನ್ನೆಲ್ಲರೂ ಹಾಕೋಣ, ಬಲ್ತಿದೆಯಲ್ಲ ಒಳ್ಳೆ ಹಸ್ಬಿಟ್ರೆ ಅತ್ತಾಗೆ ಇದನ್ನು ಉಟ್ಕೊಂಡ್ಬಿಡ್ತೇವೆ. ಸ್ವಲ್ಪ ಒಣಗಬೇಕು ಅಲ್ಲ, ನಮ್ಮ ಕಡೆ ಎಲ್ಲ ಎಸಿಬೇಕು, ನಿಮ್ಮ ಕಡೆಗೆ ಬೇಕು. ಹಾಂ, ಇದನ್ನು ಈ ಥರ ಇಟ್ಕೊಳ್ಳಿ. ಹಂಗೆ ಹಂಗೆ ಹಿಂಗೆ ಕೈಯಲ್ಲಿ ಇಟ್ಕೊಳ್ಳಿ, ಪರವಾಗಿಲ್ಲ. ಓಪನ್ ಮಾಡ್ತೀನಿ. ಇದು ಆಫ್ರಿಕಾ ದೇಶದಲ್ಲಿ ಹೆಚ್ಚು ಬಳಕೆ ಆಗುತ್ತಿದ್ದಂತಹ ಔಷಧೀಯ ಗಿಡಮೂಲಿಕೆ ಹಾಗೂ ತರಕಾರಿ ಅಂತಲೇ ಹೇಳ್ಬೋದು, ಕಾಡು ಸೌತೆಕಾಯಿ. ಇದನ್ನು ಚರ್ಮದ ಹಾಗೂ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ಬಳಕೆ ಮಾಡ್ತಾಯಿದ್ರಂತೆ. ಇದರ ಎಲೆ ಹಾಗೂ ಇದರ ಕಾಯಿಗಳು ತುಂಬಾ ವಿಷಯುಕ್ತ, ಅಂದರೆ ಕಹಿ ತುಂಬಾ ಕಹಿಯಾಗಿರುತ್ತೆ. ಅದು ಬಳಕೆ ಮಾಡೋದು ಮೆಥಡ್ ನೋಡ್ಕೊಂಡು ಬಳಕೆ ಮಾಡಬೇಕಾಗತ್ತೆ. ಒಂದು ಟೈಮ್ ನೋಡಲಿಕ್ಕೆ ಇದು ಯಾವುದೋ ಜೀವಿ ಇರಬೇಕು ಅನ್ನೋ ಅಂತ ಕಾಣಿಸ್ತದೆ. ಒಂದೊಂದು ಟೈಮ್ ಈ ಮೇಲ್ಗಡೆ ಈ ರೋಮಗಳು ನೋಡಿದ್ರೆ ಯಾವುದೋ ಜೀವಿ ನೋಡಿ ಹೆಂಗಿದೆ ಆ ಥರ ಕಾಣಿಸ್ತದೆ. ಹೆಂಗಿದೆ ಇದನ್ನ ಹೆಂಗೆ ಬಳಕೆ ಮಾಡ್ತಾ ಇದ್ರು, ನಿಮ್ಗೇನು ಐಡಿಯಾ ಇದೆಯಾ ಇದ್ರದ್ದು? ಇದನ್ನೆಲ್ಲ ಕಟ್ ಮಾಡಿ ಹಾಕ್ಬಿಡೋರು ಸರ್, ಕಟ್ ಮಾಡಿ ಹಾಕಿ ಒಣಗಿಸೋರು. ಒಣಗಿಸ್ಬಿಟ್ಟು ಆಮೇಲೆ ಅದನ್ನ ಇನ್ನೂ ಹಲವಾರು ಗಿಡಮೂಲಿಕೆಗಳಿದ್ದಾವೆ, ಇದು ಒಂದೇ ಅಲ್ಲ. ತೀಬಲ, ಆಮೇಲೆ ಶುಗರ್ಗೆ ಸಂಬಂಧಪಟ್ಟಿದ್ದು ಸುಮಾರು ಗಿಡಮೂಲಿಕೆಗಳು, ಕೊಕ್ಕೆ ಗಿಡ, ಆಮೇಲೆ ಶಂಖಪುಷ್ಪನೂ ಹಾಕೋರು. ಸುಮಾರು ಗಿಡಮೂಲಿಕೆಗಳು ಹಾಕಿ ಅದ್ರ ಜೊತೆಗೆ ಇದನ್ನು ಹಾಕಿ ಶುಗರ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಹಾಕಿ ನಾನು ನೋಡಿದ್ದೀನಿ ಅವ್ರ ಮನೇಲಿ. ಅವರೆಲ್ಲ ಅವ್ರು ಹೋದ್ಮೇಲೆಲ್ಲ ಬೇಕಾ ನಿಮಗೆ ನೀವೇ ತೊಗೊಂಡೋಗಿ ಅಂತ ಫೋನ್ ಮಾಡಿದ್ರು ಅವರು ಅಕ್ಕವರು. ಅವ್ರು ಹೋದ್ಮೇಲೆ ಯಾತಕ್ಕೆ ಅಂತ ಎಲ್ಲ ಎಸ್ಬಿಡಿ ಅಂತೇಳಿ ಸುಮಾರು ಜನಕ್ಕೆಲ್ಲ ಗಿಡಮೂಲಿಕೆಗಳು ಎಲ್ಲ ಕೊಟ್ಬಿಟ್ರು. ತಿಪ್ಪೆ ತಗೊಂಡೋಗಿ ಸುರಿದ್ಬಿಟ್ರು ಕೆಲವೇನೆಲ್ಲ. ಈ ಕಡೆ ಬೆಳೆದಿದೆ ನೋಡಿ. ನೋಡಿ ಈಗ ಮುಚ್ಚಿದ್ರೆ ಗೊತ್ತೇ ಆಗಲ್ಲ. ಅಕ್ಕ, ಈ ಗಿಡದ ಬಗ್ಗೆ ನಿಮ್ಗೆ ಗೊತ್ತಾ? ಕಾಯಿ ಕಾಡಾಗಲಕಾಯಿ. ಅಕ್ಕ, ಏನು ಯೂಸ್ ಮಾಡ್ತಾ ಇದ್ರಕ್ಕ ಇದು? ಕಾಡಾಗಲಕಾಯಿ ಅಂತ ಗೊತ್ತು ಅಷ್ಟೇ ಹೆಸರು. ಶುಗರ್ಗೆ ಬರುತ್ತೆ ಅದು. ಕಾಡಾಗಲಕಾಯಿ
ನೋಡಿಯಪ್ಪ ಹಾಗಲಕಾಯಿ ಐತೆ, ಕಾಡು ಹಾಗಲಕಾಯಿ ಅದು ಅಲ್ಲ. ಇದು ಮಡಗಿರಿ ಎಲ್ಲ ಹಾಕಿರಿ ನೋಡೋಣ. ಇದ್ರ ಬಗ್ಗೆ ಇನ್ನಷ್ಟು ವಿಚಾರ ಹೆಂಗೆ ಬಳಕೆ ಮಾಡೋದು ತಿಳ್ಕೊಂಡು ಬಳಕೆ ಮಾಡ್ಬೋದು. ಆ್ಯಕ್ಚುಲಿ ಇದು ಕಾಡು ಹಾಗಲಕಾಯಿ ಅಲ್ಲ, ಕಾಡು ಸೌತೆಕಾಯಿ. ಇದನ್ನು ನಾನು ಗೂಗಲ್ ಮಾಡಿ ಚೆಕ್ ಮಾಡಿದಾಗ ಗೊತ್ತಾಯಿತು ಇದು ಕಾಡು ಸೌತೆಕಾಯಿ ಅಂತ. ಆ್ಯಂಡ್ ಇದ್ರ ಟೇಸ್ಟ್ ಮಾತ್ರ ತುಂಬಾ ಕಹಿ ಇರುತ್ತೆ. ಈ ಹಾಗಲಕಾಯಿ ಥರನೇ ತುಂಬಾ ಕಹಿ ಇರುತ್ತೆ. ಬಟ್ ಇದು ಕಾಡು ಸೌತೆಕಾಯಿ. ಇದರ ಎಲೆ ಕೂಡ ಸೌತೆಕಾಯಿ ಗಿಡದ ಎಲೆ ಥರ ಇದೆ. ಗೂಗಲ್ನಲ್ಲೂ ಕೂಡ ಇದು ಔಷಧಿಗಳಲ್ಲಿ ಬಳಕೆ ಆಗ್ತಾ ಇತ್ತು ಅಂತ ಬಿಟ್ಟು ತಿಳಿಸಿದ್ದಾರೆ. ನೋಡಿ ಸಾಂಬಾರು ಸೌತೆಕಾಯಿ ಥರ ನೋಡಿ ಬಳಕೆ ಮಾಡಿದ್ರ ನೀವು? ಶುಗರ್ ಅಲ್ಲ, ಯಾರಾದರೂ ಬಳಕೆ ಮಾಡಿದರೆ ಹಿರಿಯರು ನೋಡ್ತಾ ಇದ್ರೆ, ಯಾಕಂದರೆ ತಿಳಿದವ್ರು ತುಂಬ ಜನ ಇರ್ತೀರ ನೀವು, ಹಳಬರು. ಆಮೇಲೆ ಎಷ್ಟೋ ಜನ ಗಿಡಮೂಲಿಕೆಗಳ ಬಗ್ಗೆ ಗೊತ್ತಿರ್ತದೆ, ತಾವು ಕೆಲವರು ತಿಳ್ಸೋಕೆ ಒಂದು ಮಾಧ್ಯಮ ಸಿಕ್ಕಿರಲ್ಲ. ಕಮೆಂಟ್ ಮಾಡಿ. ಹೆಂಗಿದೆ ನೋಡಿ ಸ್ವಾಮಿ, ಇದು ಹೆಂಗಿದೆ ನೋಡಿ. ಇದನ್ನು ಕಿತ್ಕೊಂಡು ಮಂಜಾಣ, ಇದನ್ನು ಮಡ್ಕೊಳ್ಳೋಣ. ಈ ಬೀಜ ಆಗೈತೆ ನೋಡಿ, ಎಷ್ಟು ಚೆನ್ನಾಗಿ ಆಗೈತೆ ಬೀಜ ನೋಡಿ. ತೋರಿಸಿದ ಮಂಜಾಣ, ಒಳ್ಳೆ ಅಕ್ಕಿ ಇದಾದಂಗೆ ಆಗ್ಬಿಡೈತೆ ಎಲ್ಲ. ಇವೇ ತಗೊಡ್ತೀನಿ ಬನ್ನಿ. ಇವೇನೆ ಇಲ್ಲ, ಇದು ಬೀಜ ಕರೆಕ್ಟ್ ಇಲ್ಲದೆ ಬನ್ನಿ, ಬಲ್ತೀರ. ಮೆತ್ತುವಾಗೋಯ್ತು ಇದು ಬೀಜ. ಒಳಗಡೆ ಇದೆ ಬೀಜ ಒಳಗಡೆ. ಮಡ್ಕೊಳ್ಳಿ ಇದನ್ನು ಹಾಕೋಣ ಎಲ್ಲನ. ಇದರಲ್ಲಿ ತುಂಬ ವೆರೈಟಿ ಬರುತ್ತೆ. ಸೊ ನಾವು ಗೂಗಲಲ್ಲಿ ಫಸ್ಟ್ ಚೆಕ್ ಮಾಡಿದಾಗ ಇದೇ ರೀತಿಯ ಬೇರೆ ಬೇರೆ ತಳಿ ನಮಗೆ ಕಾಣಿಸ್ತು. ನೀವು ಒಂದು ಫಾರೆಸ್ಟ್ ಕುಕುಂಬರ್ ಅಂತ ಹುಡುಕಿದ್ರೆ ಇದೇ ರೀತಿಯ ತಳಿಗಳು ಬೇರೆ ಬೇರೆ ಕಾಣಿಸುತ್ತೆ. ಆಮೇಲೆ ತುಂಬ ಪೋಸ್ಟ್ಗಳನ್ನು ಹುಡುಕಿದಾಗ ಒಂದು ಕಡೆ ಗೊತ್ತಾಯಿತು ಇದು ಫಾರೆಸ್ಟ್ ಕುಕುಂಬರ್ ಅಂತ ಹೇಳ್ಬಿಟ್ಟು ಬೇರೆ ಕಂಟ್ರಿಯಲ್ಲಿ ಅವರು ಗುರ್ತು ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಹಾಕಿದರು. ಸೊ ಇದು ಯೂಸ್ ಆಗುತ್ತೆ ಬೇರೆ ಬೇರೆ ಕಾಯಿಲೆಗಳಿಗೆ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ಬಟ್ ಇದು ಮೆಥಡ್ ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕಂದರೆ ಕೆಲವೊಂದು ವಿಚಾರಗಳನ್ನ ನಾವು ಹೇಗೆ ಬಳಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಯಾವುದೇ ಔಷಧಿ ಆಗಲಿ, ಯಾವುದೇ ಗಿಡಮೂಲಿಕೆಗಳಾಗಲಿ, ಈಗ ರೆಗ್ಯುಲರಾಗಿ ಬಳಕೆ ಮಾಡ್ಕೊ ಬಂದಿದ್ರೆ ಓಕೆ. ಇವಾಗ ನಾವು ಬಿದಿರು ತಿಂತೀವಿ, ಬಿದಿರನ್ನ ಹೆಂಗೆ ತಿಂತೀವಿ? ಬಿದಿರನ್ನ ಅದನ್ನು ಮನೆಗೆ ತಂದ ಮೇಲೆ ಚೆನ್ನಾಗಿ ನೀರಲ್ಲಿ ನೆನೆ ಒಂದಷ್ಟು ದಿನ, ಒಂದಿನ ಎಲ್ಲ ನೆನೆ ಹಾಕ್ತಾರೆ ಕೆಲವರು. ಅಥವಾ ನಮ್ಮ ಮನೇಲಿ ಡೈರೆಕ್ಟಾಗಿ ತಂದಾಗ ಏನು ಮಾಡ್ತಾರೆ, ಚೆನ್ನಾಗಿ ಬೇಯಿಸ್ಬಿಟ್ಟು ನೀರನ್ನು ಬಸ್ದುಬಿಡ್ತಾರೆ ಒಂದು ಸಲ. ಆಮೇಲೆ ಇನ್ನೊಂದು ಸಲ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಅದನ್ನು ಬಳಕೆ ಮಾಡ್ಕೊಳೋದು. ಲೇಟಾಗಿ ಬಳಕೆ ಮಾಡ್ಕೊತಾರೆ. ಅಂದರೆ ಚೆನ್ನಾಗಿ ನೀರನ್ನೆಲ್ಲ ಹೊರಗಡೆ ಹಾಕ್ಬಿಟ್ಟು ಆಮೇಲೆ ಬಳಕೆ ಮಾಡ್ಕೊಳೋದು. ಸೊ ಬಳಕೆ ಮಾಡ್ಕೊಳೋ ರೀತಿ ಇರ್ತದೆ, ಹಂಗೆ ಡೈರೆಕ್ಟಾಗಿ ತೊಗೊಂಡು ಕುಡ್ದು ಕೆಲವೊಂದನ್ನು. ಇವಾಗ ನಾವು ಇದು ತೋರಿಸ್ತೀವಿ, ಏನು ಆರೋಗ್ಯಕ್ಕೆ, ಮೂಳೆಗೆ, ಜಾಯಿಂಟ್ ಪೇನ್ಸ್ಗೆ ತುಂಬ ಒಳ್ಳೇದು ಅಂದ್ಬಿಟ್ಟು ಎಂಥದ್ದು ಒಂಗರವಳ್ಳಿ ತೋರಿಸ್ತೀವಿ. ಒಂಗರವಳ್ಳಿನ ಡೈರೆಕ್ಟಾಗಿ ತೊಗೊಳಂಗಿಲ್ಲ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು, ಹುಣ್ಸೆಹಣ್ಣು ರಸ ಬೀಳಬೇಕು. ಆವಾಗ ಅದು ಕೆರೆತದ್ದು ಇದು ಪ್ರಾಬ್ಲಮ್ ಹೋಗ್ಬಿಡುತ್ತೆ, ಕೆರೆತ ಬರೋದಿಲ್ಲ. ಇಲ್ಲಾಂದರೆ ತಿಂದರೆ ಗಂಟ್ಲೆಲ್ಲ ಕೆರೆತ ಆಗಿಬಿಡುತ್ತೆ. ಗಂಟ್ಲಲ್ಲಿ ಕೆರ್ಕೊಳಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಅದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದೇ ರೀತಿ ಇದು ಅಷ್ಟೇ. ಈಗ ನಾವೇನು ತೋರಿಸ್ತಾ ಇದ್ದೀವಿ, ಇದ್ರದ್ದು ಬಳಕೆ ಮಾಡೋ ರೀತಿ ಬೇರೆ ಇರ್ತದೆ. ಇದು ಈ ಹುಲ್ಲು ಕಡ್ಡಿನೂ ಭೂಮಿ ಒಳಗೆ ಏನು ಬೆಳೀತದೋ ಅದೆಲ್ಲ ಕೆಲ್ಸಕ್ಕೆ ಬರ್ತದೆ. 100% ಸತ್ಯವಾದ ಮಾತಿದು. ಅಂದರೆ ಬಳಸೋ ವಿಧಾನ ಗೊತ್ತಿರಬೇಕು. ಭೂಮಿ ಒಳಗಿರೋದು ನೋಡು, ಈ ಬಳ್ಳಿ ಐತಲ್ಲ, ಆ ಗಿಡನೂ ಕೆಲ್ಸಕ್ಕೆ ಬರ್ತದೆ. ಆದರೆ ನಮ್ಗೆ ಗೊತ್ತಾಗಲ್ಲ. ಇದು ಯಾವುದೋ ಔಷಧಿ ಗಿಡನೇ. ಇದು ಲಾಸ್ಟ್ ಟೈಮ್ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಇದು ಔಷಧಿ ಗಿಡನೇ. ಕೆಲವರು ಕಾಡು ತುಳಸಿ ಅಂತಾರೆ ಇದನ್ನ. ಅದರಲ್ಲಿ ಕಾಡು ತುಳಸಿನೇ ಬೇರೆ ಇದೆ. ಬಟ್ ಇದು ಗರ್ಕೆ ಹುಲ್ಲು ತುಳಸಿ ತರನೇ ಬರುತ್ತೆ. ನೀವು ಹೊಟ್ಟೆ ಕೆಟ್ಟೋಗ್ಬಿಡ್ತದಲ್ಲ, ಅವಾಗ ಗರ್ಕೆ ಹುಲ್ಲ ಚೆನ್ನಾಗಿ ಅರ್ದ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡು ಸೋಸ್ಬಿಟ್ಟು ಕುಡಿ, ಹೊಟ್ಟೆ ಕ್ಲೀನ್ ಆಗ್ತದೆ. ಈ ಬೇದಿ ಸೊಪ್ಪು ಇಲ್ಲದೆ ನೋಡಿ, ಇದು ಹೊಟ್ಟೆ ಕ್ಲೀನ್ ಹಾಕಿದು. ಇದು ಸಿಗ್ಬೇಕಲ್ಲ, ಇದು ಇಲ್ಲೇ ಬಿದ್ದಾರಣ ನಿಮ್ಮ ಅಲ್ಲ ಹೇಳೋದು, ಎಲ್ಲ ಕಿತ್ತಾಕ್ತೀನಿ ನಾನು. ಇದು ನಾವು ಮಾಡಲ್ಲ, ಇದನ್ನ ಬೇದಿಗೆ ಇಷ್ಟು ಅಷ್ಟು ತಿಂದ್ಬಿಟ್ರೆ ಅಷ್ಟೇ ಕತೆ. ಮೇಲೆ ಅಲ್ಲ ತಿನ್ಬೇಕು ತಿಂದ್ರೆ ತಡೆಯಕ್ಕಾಗಲ್ಲ. ತಿನ್ಬಿಟ್ರೆ ಕ್ಲೀನ್ ಹೊಟ್ಟೆ. ನೀನು ಅವನು 500 ರೂಪಾಯಿ ಮಾತ್ರ ಕೊಟ್ಟರು ಕೆಲಸ ಮಾಡಲ್ಲ. ಮತ್ತೆ ಬೇದಿ ಸ್ಟಾಪ್ ಮಾಡ್ಬೇಕಂದ್ರೆ ಬೇದಿ ಸ್ಟಾಪ್ ಮಾಡ್ಬೇಕು. ಇನ್ನೊಂದು ಗಿಡ ಐತೆ, ಏನು ಸ್ವಲ್ಪ ಮಜ್ಜಿಗೆ ಕುಡಿದ್ರೆ ಆಯ್ತಪ್ಪ. ದಾಳಿಂಬೆ ಒಗ್ಗರು ಚಿಗುರು ಬರುತ್ತಲ್ಲ, ಏನಿಲ್ಲ, ಮಜ್ಜಿಗೆ. ಹೌದು, ನಾವು ಹಿಂದೆ ಹಂಗೆ ಮಾಡ್ತಾ ಇದ್ದೀವಿ. ಬೇದಿ ಅದು ಜಾಸ್ತಿ ಆದಾಗ ಮಜ್ಜಿಗೆ ಕುಡಿಸೋರು. ಮಜ್ಜಿಗೆ ಕುಡಿದ್ಬಿಟ್ರೆ ಕ್ಲೀನ್ ನಿಂತೋಗ್ಬಿಡ್ತದೆ. ಹೌದು, ಕ್ಲೀನ್ ಆಗಲಿ ಬಿಡು. ಹೊಟ್ಟೆ ಏನಾಗ್ತದೆ ಬೇಡ, ಒಂದು ದಿವಸ ತಿನ್ನೋದೇ ಬೇಡ. ಕ್ಲೀನ್ ಆಗಿರ್ತದೆ, ಗಲೀಜೆಲ್ಲ ಹೋಗ್ಬಿಡ್ತದೆ. ಆಮೇಲೆ ಕಳ್ಳುಗಳೆಲ್ಲ ಕ್ಲೀನ್ ಆಗ್ತವೆ, ಉಣ್ಣಾಗಲ್ಲ. ಈ ಬೇದಿ ನಿಲ್ಸಕ್ಕೆ ಅಂದ್ರಲ್ಲ, ಇಲ್ಲೇ ಸಿಕ್ತು ನೋಡಿ. ಹ್ಞೂ, ಇದು ಇದು ಇಲ್ಲ ಗೊದ್ಮಟ್ಟೆ ತಡೆದು ಬಿಡ್ತದು. ಕೊಡಿ
ಅದು ಗೊದ್ಮಟ್ಟೆ. ಕಾಲಿಕ್ಬಿಟ್ರು. ಮತ್ತೆ